18 ವರ್ಷಗಳ ಬಳಿಕ ಗೆದ್ದೆ ಬಿಟ್ವಿ ಕಪ್. 18 ವರ್ಷಗಳ ಆರ್ಸಿಬಿ ಅಭಿಮಾನಿಗಳ ತಪಸ್ಸು ಅಂತ್ಯ ಕಂಡಿತು. ಸೊ ಈಗ ಪ್ರತಿಯೊಬ್ಬ ಅಭಿಮಾನಿಯೂ ಕೂಡ ಕುಣಿದು ಕುಪ್ಪಳಿಸ್ತಾ ಇದ್ದಾನೆ. ಮತ್ತೊಂದು ಕಡೆ ಇಂದೇ ಬೆಂಗಳೂರಿಗೆ ಚಾಂಪಿಯನ್ ಆರ್ಸಿಬಿ ತಂಡ ಎಂಟ್ರಿ ಕೊಡಲಿದೆ ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿದೆ. ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬರಲಿರುವ ಟೀಮ್ ವಿಧಾನಸೌಧದ ಅಲ್ಲಿಂದ ಹಿಡಿದು ಚಿನ್ನಸ್ವಾಮಿವರೆಗೂ ಅದ್ಧೂರಿ ಮೆರವಣಿಗೆ ಕೂಡ ಇರಲಿದೆ. ಚೊಚ್ಚಲ ಕಪ್ ಗೆದ್ದ ತಂಡಕ್ಕೆ ಭರ್ಜರಿ ಸ್ವಾಗತಕ್ಕೆ ರಾಜ್ಯದಲ್ಲಿ ಈಗ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದ್ದು, ಕಪ್ ಗೆದ್ದ ಆರ್ಸಿಬಿ ತಂಡಕ್ಕೆ ಭವ್ಯ ಸ್ವಾಗತ ಕೋರುವುದಕ್ಕೆ ಸಿದ್ಧತೆಗಳು ನಡೀತಾ ಇದೆ. 18 ವರ್ಷಗಳ ಬಳಿಕ ಕಪ್ ಗೆದ್ದಿರುವ ರೆಡ್ ಆರ್ಮಿ ಆರ್ಸಿಬಿ ತಂಡ ಅಹಮದಾಬಾದ್ನಿಂದ ಇಂದೇ ಬೆಂಗಳೂರಿಗೆ ಬರಲಿದೆ ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿರುವಂಥದ್ದು. ಇನ್ನು ವಿಧಾನಸೌಧ ಟು ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೂ ಅದ್ಧೂರಿಯಾಗಿ ಮೆರವಣಿಗೆ ನಡೆಸೋದಕ್ಕೂ ಕೂಡ ಸಕಲ ರೀತಿಯ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಕೊನೆಗೂ ಫಲಿಸ್ತು. ಈ ಸಲ ಕಪ್ ನಮ್ಮದಾಯಿತು, ಕೊನೆಗೂ ಕಪ್ಪನ್ನು ನಾವು ಗೆದ್ದೇ ಬಿಟ್ವಿ. ಪ್ರತಿಯೊಬ್ಬ ಅಭಿಮಾನಿಯ ಕಣ್ಣಂಚಲ್ಲಿ ಖಂಡಿತ ನಿನ್ನೆ ಕಪ್ ಗೆದ್ದಂತಹ ಸಂದರ್ಭದಲ್ಲಿ ಕಣ್ಣೀರು ಬಂದೇ ಬಂತು. ವಿರಾಟ್ ಕೊಹ್ಲಿ ಯಾವಾಗ ಗ್ರೌಂಡ್ನಲ್ಲಿ ಗಳಗಳನೆ ಅಂತ ಹತ್ತುಬಿಟ್ರೋ ಆಗ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ ಕೂಡ ಕಣ್ಣೀರನ್ನು ಹಾಕದ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಕೇವಲ ಒಂದು ತಂಡ ಅಲ್ಲ, ಅದು ಎಮೋಷನ್ ಅನ್ನೋದಕ್ಕೆ ಮತ್ತೆ ಸಾಬೀತಾಗ್ತಾ ಇದೆ. ಲಾಯಲ್ಟಿಗೆ ಮತ್ತೊಂದು ಹೆಸರೇ ವಿರಾಟ್ ಕೊಹ್ಲಿ ಎಂಬ ಟ್ಯಾಗ್ ಲೈನ್ಗಳಿರಬಹುದು, ಹಾಗೆ ವಿಡಿಯೋಗಳಿರಬಹುದು, ಅವರ 18 ವರ್ಷಗಳ ಜರ್ನಿ ಇರಬಹುದು. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು ಬರೀ ಅದೇ. ಕಪ್ ಗೆದ್ದೇ ಬಿಟ್ವಿ, ಫೈನಲಿ ಬೆಂಗಳೂರಿಗೆ ಕಪ್ ಬಂದೇ ಬಿಡ್ತು. IPL 18ನೇ ಸೀಸನ್ಗೆ ಬರಬೇಕು ಅಂತ ಇತ್ತೇನೋ ನೋಡಿ, ವಿರಾಟ್ ಕೊಹ್ಲಿಯ ಜರ್ಸಿ ನಂಬರ್ 18. ಸೊ ಹೀಗಾಗಿ ಅವರು 18ನೇ ಸೀಸನ್ನಲ್ಲೇ ಕಪ್ ಮೇಲಕ್ಕೆತ್ತಬೇಕು ಅಂತ ಎಲ್ಲೋ ಒಂದು ಕಡೆ ಇದೆಲ್ಲ ಮುಂಚೆನೇ ಬರೋದಾಗಿತ್ತು ಅನಿಸುತ್ತೆ. ಸೊ ಹೀಗಾಗಿ 18ನೇ ಸೀಸನ್ನಲ್ಲಿ 18ನೇ ನಂಬರ್ ಜರ್ಸಿ ಹೊಂದಿರುವಂತಹ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಕಪ್ಪನ್ನು ಎತ್ತಿದ್ರು, IPL ಕಪ್ಪನ್ನು ಎತ್ತಿದ್ರು. ಸೊ ಈಗ ಪ್ರತಿಯೊಬ್ಬ ಅಭಿಮಾನಿ ಇನ್ನೂ ಕೂಡ ಸೆಲೆಬ್ರೇಷನ್ ಮೂಡ್ನಲ್ಲೇ. ಈ ಇನ್ನೂ ಒಂದು ವಾರ, ಒಂದು ತಿಂಗಳ ಕಾಲ ಹೋಗೋದಿಲ್ಲ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಸೊ ಅದೇ ಗುಂಗಲ್ಲಿದ್ದಾರೆ ಎಲ್ಲರೂ ಕೂಡ. ಸೊ ನಿನ್ನೆಯ ಗ್ರೌಂಡ್ನ ದೃಶ್ಯಾವಳಿಗಳು, ವಿರಾಟ್ ಕೊಹ್ಲಿ ಹತ್ತಿದ್ದು, ಅದಾದಮೇಲೆ ABD ಎಂಟ್ರಿ ಆಗ್ತಾರೆ, ತದನಂತರ ಆ ಚಿಯರ್ ಅಪ್, ಹಾಗೆ ಅಲ್ಲಿನ ಸೆಲೆಬ್ರೇಷನ್ ನಿಜಕ್ಕೂ ಕೂಡ ಅದಾದಮೇಲೆ ವಿರಾಟ್ ಕೊಹ್ಲಿ ಕಪ್ ಎತ್ತಿದ್ದು, ಆ ಕಪ್ಪಿಗೆ ಮುತ್ತಿಟ್ಟಿದ್ದು, ಸೊ ಎಲ್ಲವೂ ಕೂಡ ಇನ್ನೂ ಕೂಡ ಕಣ್ಮುಂದೆ ಕುಕ್ಕದಂತಿದೆ. ಸೊ ಒಂದು ಕಡೆ ಸೆಲೆಬ್ರೇಷನ್ ಮೂಡ್ನಲ್ಲಿದ್ದಾರೆ, ಮತ್ತೊಂದು ಕಡೆ ಅಷ್ಟೇ ಎಮೋಷ್ನಲ್ ಕೂಡ ಆದ ಪ್ರತಿಯೊಬ್ಬ ಆರ್ಸಿಬಿ ಅಭಿಮಾನಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಕಪ್ಪು ಗೆದ್ದಿದ ಖುಷಿಯಲ್ಲಿ ಕಣ್ಣಲ್ಲಿ ನೀರು ಕೂಡ ಬಂತು, ಅದು ಆನಂದ ಬಾಷ್ಪ. ಇನ್ನು ಮತ್ತೊಂದು ಕಡೆ ಇವತ್ತೇ ಅಹಮದಾಬಾದ್ನಿಂದ ಬೆಂಗಳೂರಿಗೆ ಆರ್ಸಿಬಿ ತಂಡ ಬರಲಿದೆ ಅನ್ನೋದರ ಕುರಿತು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಬೆಂಗಳೂರಿನಲ್ಲಿ ಅದ್ಧೂರಿ ಸ್ವಾಗತಕ್ಕೆ ಸರ್ಕಾರ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಇನ್ನು ಮಾಹಿತಿ ಪ್ರಕಾರ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ಮೆರವಣಿಗೆ ನಡೆಯಲಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೊನೆಗೂ ಪ್ರಶಸ್ತಿ ಬರವನ್ನು ನೀಗಿಸಿಕೊಳ್ತು. ನಿನ್ನೆ ಮೋದಿ ಸ್ಟೇಡಿಯಂನಲ್ಲಿ ನಡೆದಂತಹ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಆರ್ಸಿಬಿ ಕೇವಲ 6 ರನ್ಗಳಿಂದ ಸೋಲಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಕಪ್ ಗೆದ್ದಂತಹ ಹಿನ್ನೆಲೆಯಲ್ಲಿ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಆರ್ಸಿಬಿ ತಂಡದ ಆಟಗಾರರನ್ನ ಸನ್ಮಾನಿಸೋದಕ್ಕೆ ಅನುಮತಿ ಕೋರಿ ಪತ್ರವನ್ನು ಕೂಡ ಬರೆಯಲಾಗಿದೆ. ಇನ್ನು ಇದರ ಜೊತೆಗೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ಅದ್ಧೂರಿ ಮೆರವಣಿಗೆ ಕೂಡ ನಡೆಯಲಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು.
ಸೊ ಹೀಗಾಗಿ ಬೆಂಗಳೂರಿನಲ್ಲಿ ಆಲ್ರೆಡಿ ರಾತ್ರಿಯಿಂದ ದೀಪಾವಳಿ, ಯುಗಾದಿ ಎಲ್ಲ ಹಬ್ಬಗಳು ಕೂಡ ಶುರುವಾಗ್ಬಿಟ್ಟಿದೆ. ಇನ್ನು RCB ತಂಡ ಬೆಂಗಳೂರಿಗೆ ಬಂದ ನಂತರ ಮತ್ತಷ್ಟು ದೀಪಾವಳಿ ಪಟಾಕಿಗಳನ್ನು ನಾವು ನೋಡಬಹುದು, ಕೇಳಬಹುದು ಅಂತಲೇ ಹೇಳಬಹುದು. ಸೊ ಹೀಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ RCB ತಂಡ ಬೆಂಗಳೂರಿಗೆ ಎಂಟ್ರಿ ಕೊಡಲಿದೆ. ನೋಡಿ, ಆ ದೃಶ್ಯಾವಳಿಗಳನ್ನ ನೋಡೋದಕ್ಕೇನೆ ಒಂದು ರೀತಿ ಖುಷಿ ಆಗುತ್ತೆ. ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ನಿನ್ನೆ ಫಲಿಸಿತು. ಪಂಜಾಬ್ ವಿರುದ್ಧ ಐತಿಹಾಸಿಕ ಗೆಲುವನ್ನ ಸಾಧಿಸಿತು RCB 18 ವರ್ಷಗಳ ಕಪ್ ಕನಸು ಕೊನೆಗೂ ನಿನ್ನೆ ನನಸಾಯಿತು. ಅಹಮದಾಬಾದ್ ಅಂಗಳದಲ್ಲಿ ಕನ್ನಡದ ಕಹಳೆ ಮೊಳಗಿತು. IPL ಕಪ್ ಗೆದ್ದು ಇತಿಹಾಸವನ್ನ ಬರೆದ RCB ಬಾಯ್ಸ್. RCB ಫ್ಯಾನ್ಸ್ ಸಂಭ್ರಮ ಸಡಗರ ಮುಗಿಲು ಮುಟ್ಟಿದೆ. ಹೆಮ್ಮೆಯಿಂದ ಹೇಳಿ, ಈ ಸಲ ಕಪ್ ನಮ್ದು ಅಂತ. ಇನ್ಮೇಲೆ ನಮ್ದೇ ಅಂತ ಪ್ರತಿ ಸೀಸನ್ನಲ್ಲೂ ಕೂಡ 17 ಸೀಸನ್ಗಳಿಂದ ಕೂಡ ನಾವು ಈ ಸಲ ಕಪ್ ನಮ್ದಾಗುತ್ತೆ ಅಂತ ಹೇಳ್ಕೊಳ್ತಾ ಬಂದ್ವಿ. ಆದರೆ ಈ ಸಲ ಕಪ್ ನಮ್ದಾಗೋಯ್ತು. ಚೊಚ್ಚಲ IPL ಟ್ರೋಫಿಯನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆಲ್ತು. ಮೋದಿ ಸ್ಟೇಡಿಯಂನಲ್ಲಿ 18 ವರ್ಷಗಳ ಅಭಿಮಾನಿಗಳ ತಪಸ್ಸು ಈಡೇರ್ತು. ಕೋಟ್ಯಾಂತರ ಅಭಿಮಾನಿಗಳ ತಪಸ್ಸಿದು. ನೋಡಿ, IPL 18ನೇ ಸೀಸನ್ ಇದು. 17 ಸೀಸನ್ಗಳಿಂದ ಎಲ್ಲ ತಂಡಗಳು, ಬೇರೆ ಬೇರೆ ತಂಡಗಳು ಕೂಡ ಕಪ್ಪನ್ನು ಗೆದ್ದಿವೆ. ಆದರೆ IPL 18ನೇ ಸೀಸನ್ನಲ್ಲಿ RCB ಕಪ್ ಗೆದ್ದಿರೋದು ಇತಿಹಾಸ. ಆ ಸಂಭ್ರಮ, ಆ ಸಡಗರ, ಆ ಸೆಲೆಬ್ರೇಷನ್ ನಿಜಕ್ಕೂ ಕೂಡ ಈ 17 ಸೀಸನ್ನಲ್ಲಿ ಯಾವ ಟೀಮ್ ಗೆದ್ದಿದ್ರು ಕೂಡ ಇಷ್ಟೊಂದು ಕ್ರೇಜ್ ಇರಲಿಲ್ಲ. ಬಟ್ RCB ಗೆಲುವನ್ನು ಇಡೀ ಇಂಡಿಯಾ ಸೆಲೆಬ್ರೇಟ್ ಮಾಡ್ತಾ ಇದೆ. ಸೊ ಎಲ್ಲರೂ ಕೂಡ ಕಾದು ಕುಳಿತಿದ್ರು ಕೊಹ್ಲಿ ಆ ಕಪ್ ಎತ್ತೋದನ್ನು ನೋಡಬೇಕು ಅಂತ. ಕೊನೆಗೂ ಆ ಕ್ಷಣ ಬಂದೇ ಬಿಡ್ತು. ಈ ಸಲ ಕಪ್ ನಮ್ದೇ ಅನ್ನೋ ಕೂಗು ನಿಜವಾಯಿತು.